ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ರಕ್ತದ ಕೋಡಿ ಹರಿಸಿದ ಕಾರ್ ಸ್ಫೋಟ ಪ್ರಕರಣದ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಿವೆ. ಘೋರ ಸ್ಫೋಟಕ್ಕೂ ಮುನ್ನ ಇದೇ i20 ಕಾರನ್ನ ಸುಮಾರು 3 ಗಂಟೆಗಳ ಕಾಲ ಪಾರ್ಕಿಂಗ್ ಮಾಡಿರುವುದು ಪತ್ತೆಯಾಗಿದೆ. ಕೆಂಪುಕೋಟೆ ಸಮೀಪದ ಸುನೇಹ್ರಿ ಮಸೀದಿ ಬಳಿ 3 ಗಂಟೆ ಕಾಲ ಕಾರನ್ನ ನಿಲ್ಲಿಸಿದ್ದ ಈ ಡಾಕ್ಟರ್ ಉಮರ್ ನಬಿ ಕಾರಿಂದ ಇಳಿಯದೆ ಸ್ಫೋಟಕ್ಕೆ ಸಿದ್ಧತೆ ನಡೆಸಿದ್ದ ಎನ್ನಲಾಗಿದೆ. ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ಗೆ ಬಂದು ಸತತ 3 ಗಂಟೆ ಕಾಲ ಒಂದು ಕ್ಷಣವೂ ಕಾರಿನಿಂದ ಇಳಿಯದೆ ಕುಳಿತಿದ್ದ ಉಮರ್ ಸಂಜೆ 6:48ರವರೆಗೂ ಕಾರಿನೊಳಗೆ ಇದ್ದದ್ದನ್ನು ಸಿಸಿಟಿವಿ ದೃಶ್ಯಗಳಲ್ಲಿ ತನಿಖಾ ತಂಡ ಪತ್ತೆ ಹಚ್ಚಿದೆ. ಇದಕ್ಕೂ ಮುನ್ನ ಬದಲ್ಪುರದಲ್ಲಿರುವ ಟೋಲ್ ಗೇಟ್ ಪಾಸ್ ಮಾಡಿದ್ದ ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್ ಧರಿಸಿ ಟೋಲ್ನಲ್ಲಿ ಪಾಸ್ ಆದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಈ ಕಾರಿನಲ್ಲಿರೋದು ಡಾಕ್ಟರ್ ಉಮರ್ ಮೊಹಮ್ಮದ್ ಅಂತಲೇ ಗುರುತಿಸಲಾಗಿದೆ. ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿರುವ ಈತನೇ ಡಾಕ್ಟರ್ ಉಮರ್ ಹರಿಯಾಣದ ಫರೀದಾಬಾದ್ನ ಅಲ್-ಫಲಾ ವೈದ್ಯಕೀಯ ಕಾಲೇಜಿನ ವೈದ್ಯನಾಗಿದ್ದ. ಮೂಲತಃ ಕಾಶ್ಮೀರದ ಪುಲ್ವಾಮಾದಲ್ಲಿರುವ ಕೊಯಿಲ್ ಪ್ರದೇಶದ ನಿವಾಸಿ ಈ ಡಾಕ್ಟರ್ ಉಮರ್ ನಬಿ ಹಿರಿಯ ವೈದ್ಯ ಆದಿಲ್ ಅಹಮದ್ ರಾಥರ್ಗೆ ಉಮರ್ ಆಪ್ತನಾಗಿದ್ದ ಎನ್ನಲಾಗಿದೆ. ಕಳೆದ ವಾರ ವೈದ್ಯ ಆದಿಲ್ ಅಹಮದ್ ರಾಥರ್ನ ಶಂಕಿತ ಉಗ್ರ ನಂಟಿನ ಸಂಬಂಧ ಬಂಧಿಸಲಾಗಿತ್ತು. ಕಾಶ್ಮೀರದ ಅನಂತ್ನಾಗ್ನ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಮಾಜಿ ವೈದ್ಯ ಆದಿಲ್ ಸೂಚನೆ ಮೇರೆಗೆ ಇದೀಗ ಉಮರ್ ತನ್ನ ಕಾರಿನಲ್ಲಿ ಡಿಟೋನೇಟರ್ ಬಳಸಿ ಆತ್ಮಾಹುತಿ ದಾಳಿ ನಡೆಸಿದ್ದಾನೆ ಅನ್ನೋ ಶಂಕೆ ಇದೆ. ರಾಷ್ಟ್ರವನ್ನೇ ಆತಂಕಕ್ಕೀಡು ಮಾಡಿರುವ ಕೆಂಪುಕೋಟೆ ಬಳಿಯ ಕಾರು ಸ್ಫೋಟದ ಬೆನ್ನಲ್ಲೇ ಶಂಕಿತ ದಾಳಿಕೋರನ್ನ ಜಾಡನ್ನ ಹಿಡಿದಿರುವ ಪೊಲೀಸರು ಕಾಶ್ಮೀರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪುಲ್ವಾಮಾದ ಕೊಯಿಲ್ನಲ್ಲಿರುವ ಡಾಕ್ಟರ್ ಉಮರ್ ಮನೆಗೆ ತೆರಳಿ ಆತನ ತಂದೆ, ತಾಯಿ ಮತ್ತು ಸಹೋದರರನ್ನ ವಶಕ್ಕೆ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಉಮರ್ ಕುಟುಂಬ ಸದಸ್ಯರ ವಿಚಾರಣೆ ತೀವ್ರಗೊಳಿಸಲಾಗಿದೆ. ತಾಯಿ ಡಾಕ್ಟರ್ ಶಾಹೀನಾ ಬಾನು, ಸೋದರರಾದ ಆಶಿಕ್ ಜಹರೂರ್ ತೀವ್ರ ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ಪ್ರಕರಣದ ಹಿಂದೆ ಜೈಷ್ ಮಹಿಳಾ ಉಗ್ರ ಸಂಘಟನೆಯ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಮೂಲಗಳ ಪ್ರಕಾರ ಪಾಕಿಸ್ತಾನದ ಜೈಷ್ ಮಹಿಳಾ ಉಗ್ರ ಸಂಘಟನೆ ಜೊತೆಗೆ ಡಾಕ್ಟರ್ ಶಾಹೀನಾ ನಂಟಿದೆ. ಜಮಾತ್ ಉಲ್ ಮೊಮಿನತ್ ಮಹಿಳಾ ಸಂಘಟನೆ ಮುಖ್ಯಸ್ಥೆ ಸಾದಿಯಾ ಅಜರ್ ಜೊತೆಗೆ ಸಂಪರ್ಕವಿದೆ. ಇದೇ ಉಗ್ರ ನಾಯಕಿ ಸಾದಿಯಾ ಅಜರ್ ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಸಹೋದರಿಯಾಗಿದ್ದಾಳೆ. ಡಾಕ್ಟರ್ ಶಹೀನಾಗೆ ಭಾರತದಲ್ಲಿ ಜೈಷ್ ಮಹಿಳಾ ಉಗ್ರ ಸಂಘಟನೆಯನ್ನ ಸ್ಥಾಪಿಸಿ ಜೊತೆಗೆ ಸದಸ್ಯರನ್ನ ನೇಮಕಾತಿ ಮಾಡುವ ಜವಾಬ್ದಾರಿಯನ್ನ ನೀಡಲಾಗಿತ್ತು ಎನ್ನಲಾಗಿದೆ. ಲಖನೌ ನಿವಾಸಿಯಾಗಿರುವ ಶಾಹೀನಾ ಹರಿಯಾಣದ ಅಲ್-ಫಲಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯೆಯಾಗಿದ್ದಾಳೆ. ಈಗ ಮಗ ಉಮರ್ ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನೊಂದೆಡೆ ಕೆಂಪುಕೋಟೆ ಬಳಿ ಸ್ಫೋಟಗೊಂಡ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೃತಪಟ್ಟಿರುವುದನ್ನ ಖಚಿತಪಡಿಸಿಕೊಳ್ಳೋಕೆ ಡಿಎನ್ಎ ಪರೀಕ್ಷೆಯನ್ನ ನಡೆಸಲಾಗಿದೆ. ಈ ಪರೀಕ್ಷೆಯಲ್ಲಿ ಉಮರ್ ಮತ್ತು ಆತನ ತಾಯಿಯ ಡಿಎನ್ಎ ಒಂದೇ ಎಂಬುದು ದೃಢವಾಗಿದೆ ಅಂತ ಮೂಲಗಳು ತಿಳಿಸಿವೆ. ದೆಹಲಿಯಲ್ಲಿ 12ಕ್ಕೂ ಹೆಚ್ಚು ಜನರ ರಕ್ತದ ಕೋಡಿ ಹರಿಸಿದ ಕಾರ್ ಸ್ಫೋಟ ಪ್ರಕರಣ ಜೊತೆಗೆ ಹರಿಯಾಣದಲ್ಲಿ ಪೊಲೀಸರು ವಶಕ್ಕೆ ಪಡೆದ ಬರೋಬ್ಬರಿ 2900 ಕೆಜಿ ಸ್ಫೋಟಕ ಸಾಮಗ್ರಿಗಳ ಪ್ರಕರಣಕ್ಕೂ ನಂಟಿದೆ ಅಂತ ಮೂಲಗಳು ತಿಳಿಸಿವೆ. ಕಾರಿನಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡಿದ್ದ ಡಾಕ್ಟರ್ ಉಮರ್ ಆತಂಕದಲ್ಲೇ ಬ್ಲಾಸ್ಟ್ ನಡೆಸಿದ್ನ ಎನ್ನುವ ಶಂಕೆ ಇದೆ. ಕೆಂಪುಕೋಟೆ ಸ್ಫೋಟಕ್ಕೆ ಹರಿಯಾಣದ ಫರೀದಾಬಾದ್ನಲ್ಲಿ ಸಂಚನ್ನ ರೂಪಿಸಲಾಗಿತ್ತು. ಸ್ಫೋಟಕ ತಯಾರಿಸುವ ಸಾಮಗ್ರಿಗಳನ್ನ ಪೂರೈಸಲು ಫರೀದಾಬಾದ್ನಲ್ಲೇ ಸ್ಕೆಚ್ ಹಾಕಲಾಗಿತ್ತು. ಈ ಉಗ್ರ ದಾಳಿ ಸಂಚನ್ನ ತಿಳಿದು ಸ್ಫೋಟಕಗಳನ್ನ ಮತ್ತು ಶಂಕಿತರನ್ನ ಉಗ್ರ ವಿರೋಧಿ ತನಿಖಾ ತಂಡ ವಶಕ್ಕೆ ಪಡೆದಿತ್ತು. ಇದರ ಬೆನ್ನಲ್ಲೇ ಡಾಕ್ಟರ್ ಉಮರ್ಗೆ ದೆಹಲಿ ದಾಳಿ ವಿಫಲವಾಗುವ ಆತಂಕ ಕಾಡಿದೆ. ಸಿಕ್ಕಿ ಬೀಳುವ ಗಾಬರಿಯಿಂದ ಉದ್ದೇಶಪೂರ್ವಕವಾಗಿ ಬಂದು ಆತ್ಮಾಹುತಿ ದಾಳಿಯನ್ನ ನಡೆಸಿದ್ದಾನ ಎನ್ನುವ ಅನುಮಾನವಿದೆ. ಈ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಈ ದಾಳಿ ಹಿಂದಿರುವ ಉಗ್ರ ರಹಸ್ಯವನ್ನ ಬಯಲು ಮಾಡೋದಕ್ಕೆ ತನಿಖಾ ಜವಾಬ್ದಾರಿಯನ್ನ ಎನ್ಐಎಗೆ ವಹಿಸಲಾಗಿದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಶಂಕಿತ ಆತ್ಮಾಹುತಿ ದಾಳಿಕೋರ ಡಾಕ್ಟರ್ ಉಮರ್ ಪೋಷಕರು, ಸಂಬಂಧಿಕರು, ಆಪ್ತರನ್ನ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಉಮರ್ ತಾಯಿ ಡಾಕ್ಟರ್ ಶಾಹೀನ್ ಅವರನ್ನ ವಿಚಾರಣೆಗೆ ಒಳಪಡಿಸಿರುವ ಬೆನ್ನಲ್ಲೇ ಎನ್ಐಎ, ಎಟಿಎಸ್ ಮತ್ತು ಪೊಲೀಸರು ಲಖನೌದಲ್ಲಿರುವ ದೌಜ್ ಗ್ರಾಮದ ಶಾಹೀನ್ ಬಾಡಿಗೆ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಶಾಹೀನ್ ಮನೆಯಲ್ಲಿ ಇಂಚಿಂಚು ಜಾಲಾಡಿದ ತನಿಖಾ ತಂಡ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿರುವ ಮಾಹಿತಿ ಇದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಡಾಕ್ಟರ್ ಶಾಹೀನ್ ಬಂಧನದ ಬಳಿಕ ಒಂದೊಂದೇ ಮಾಹಿತಿಯನ್ನ ಹೊರತೆಗೆಯಲಾಗ್ತಿದೆ. ಮಹಾರಾಷ್ಟ್ರದ ವ್ಯಕ್ತಿಯನ್ನ ಮದುವೆಯಾಗಿದ್ದ ವೈದ್ಯ ಶಾಹೀನ್ ಲಖನೌದ ಲಾಲ್ಬಾಗ್ನ ಖಾಂದಾರಿ ಬಜಾರ್ನಲ್ಲಿ ವಾಸಿಸ್ತಾ ಇದ್ರು.
ಇದೀಗ ಶಾಹೀನ್ ಮತ್ತು ಶಾಹೀನ್ ಸಹೋದರ ಪರ್ವೇಜ್ನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಜೊತೆಗೆ ಡಾಕ್ಟರ್ ಉಮರ್ ಸಂಪರ್ಕದಲ್ಲಿದ್ದ ಮತ್ತೋರ್ವ ಶಂಕಿತ ಸಜ್ಜದ್ನನ್ನ ವಶಕ್ಕೆ ಪಡೆಯಲಾಗಿದೆ. ಕೇವಲ 4 ದಿನಗಳ ಹಿಂದೆಯಷ್ಟೇ ಮದುವೆ ಆಗಿರುವ ಸಜ್ಜದ್ ಕೆಲ ದಿನಗಳಿಂದ ಉಮರ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದ ಎನ್ನಲಾಗಿದೆ. ಹೀಗಾಗಿ ಸಜ್ಜದ್ನನ್ನ ವಶಕ್ಕೆ ಪಡೆದು ದಾಳಿ ಬಗ್ಗೆ ವಿಚಾರಣೆಯನ್ನ ತೀವ್ರಗೊಳಿಸಲಾಗಿದೆ. ಕಾರು ಸ್ಫೋಟ ಪ್ರಕರಣದಲ್ಲಿ ತನಿಖಾ ತಂಡ ವಶಕ್ಕೆ ಪಡೆದಿರೋ ವೈದ್ಯೆ ಶಾಹೀನಾ ಅವರ ತಂದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ನಮಗೆ ಯಾವುದೇ ಉಗ್ರರು ಇತರರ ನಂಟಿಲ್ಲ. ನಮ್ಮ ಮಕ್ಕಳನ್ನ ಪೊಲೀಸರು ವಶಕ್ಕೆ ಪಡೆದ ಬಗ್ಗೆ ಈವರೆಗೂ ಪೊಲೀಸರು ಮಾಹಿತಿ ನೀಡಿಲ್ಲ. ನಮ್ಮ ಮಕ್ಕಳು MBBS ಓದಿದ್ದಾರೆ. ಈ ಸ್ಫೋಟ ಮತ್ತು ಪ್ರಕರಣದ ಬಗ್ಗೆ ಈವರೆಗೆ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಶಾಹೀನಾ ತಂದೆ ಅಹಮದ್ ಅನ್ಸಾರಿ ತಿಳಿಸಿದ್ದಾರೆ. ಘೋರ ಸ್ಫೋಟ ಸಂಭವಿಸಿದ ದೆಹಲಿಯ ಕೆಂಪುಕೋಟೆ ಸುತ್ತಲ ಪ್ರದೇಶದಲ್ಲಿ ತನಿಖಾ ತಂಡಗಳ ಶೋಧ ಕಾರ್ಯ ತೀವ್ರಗೊಂಡಿದೆ. ಈ ಪ್ರಬಲ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಿರುವ ಸಾಧ್ಯತೆ ಇದೆಯಂತ ತಜ್ಞರ ತಂಡ ಹೇಳಿದೆ. ಸ್ಫೋಟದ ಸ್ಥಳದಲ್ಲಿ ಅಮೋನಿಯಂ ನೈಟ್ರೇಟ್ ಕುರುಹು ಪತ್ತೆಯಿಂದ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎನ್ನಲಾಗಿದೆ. ವಿಧಿವಿಜ್ಞಾನ ಪರೀಕ್ಷೆ ಅಂತಿಮ ವರದಿ ನಂತರವೇ ಸ್ಫೋಟಕದ ನಿಖರ ಸ್ವರೂಪ ದೃಢವಾಗಲಿದೆ. ಆದರೆ ಅಮೋನಿಯಂ ನೈಟ್ರೇಟ್ ಪ್ಲಸ್ ಇಂಧನ ತೈಲವನ್ನ ಸಾಮಾನ್ಯವಾಗಿ ANFO ಎನ್ನಲಾಗುತ್ತೆ. ಇದು ಸ್ಫೋಟದ ತೀವ್ರತೆ ಮತ್ತಷ್ಟು ಹೆಚ್ಚು ಮಾಡಲು ಬಳಸಿರುವ ಸಾಧ್ಯತೆ ಇದೆ. ಇದರ ಪರಿಣಾಮದಿಂದಲೇ ಸ್ಫೋಟದ ತರಂಗಗಳು ಬೆಂಕಿ ಹರಡಿ ವ್ಯಾಪಕ ಹಾನಿಯಾಗಿದೆ ಅಂತ ತಜ್ಞರ ಮೂಲಗಳು ತಿಳಿಸಿದೆ. ಇನ್ನು ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ವಿಧಿವಿಜ್ಞಾನ ತಂಡ ಕೆಲ ವಸ್ತುಗಳನ್ನು ವಶಕ್ಕೆ ಪಡೆದಿದೆ. ಜೈನ ದೇವಾಲಯದ ಮೇಲ್ಚಾವಣಿಯಿಂದಲೂ ಕೆಲವು ವಸ್ತುಗಳನ್ನು ವಶಪಡಿಸಿಕೊಂಡು FSL ಪರೀಕ್ಷೆಗೆ ರವಾನಿಸಲಾಗಿದೆ. ಕೆಂಪುಕೋಟೆ ಸನಿಹದಲ್ಲೇ ರಕ್ತದ ಕೋಡಿ ಹರಿಸಿದ ಕಾರು ಸ್ಫೋಟ ಪ್ರಕರಣ ಸಂಬಂಧ ಈವರೆಗೆ 8 ಶಂಕಿತ ಆರೋಪಿಗಳನ್ನು ತನಿಖಾ ತಂಡ ವಶಕ್ಕೆ ಪಡೆದಿದೆ. ಅಲ್ ಫಹಾದ್ ವಿವಿಯಲ್ಲಿ ವೈದ್ಯರಾಗಿದ್ದ ಶಾಹೀನ್, ಮುಜಮ್ಮಿಲ್ ಸೇರಿದಂತೆ 8 ಶಂಕಿತರನ್ನ ಲಾಕ್ ಮಾಡಿರೋ ಪೊಲೀಸ್ ಟೀಮ್ ಕಾರು ಸ್ಫೋಟ ಪ್ರಕರಣ, ಉಗ್ರ ಸಂಘಟನೆಗಳೊಂದಿಗಿನ ನಂಟು ಕುರಿತ ಪ್ರಶ್ನೆ ಮತ್ತು ದಾಳಿಗಳಿಗಾಗಿ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ದ ಹರಿಯಾಣ ಪ್ರಕರಣದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೆದಿದ್ದಾರೆ. ಮತ್ತೊಂದೆಡೆ ಡಾಕ್ಟರ್ ಉಮರ್ ಆತ್ಮಾಹುತಿ ದಾಳಿ ನಡೆಸೋಕೆ ಸಹಾಯ ಮಾಡಿದ ಆರೋಪದಲ್ಲಿ ಕಾಶ್ಮೀರದ ನಿವಾಸಿ ಆಮಿರ್ ರಶೀದ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ಆಮಿರ್ ರಶೀದ್ ಈವರೆಗೂ ಕಾಶ್ಮೀರದ ಗಡಿ ದಾಟಿಯೇ ಇಲ್ಲ. ಆತ ಹೇಗೆ ದೆಹಲಿಗೆ ತೆರಳಿ ಡಾಕ್ಟರ್ ಉಮರ್ಗೆ ಕಾರು ಸಿಗುವಂತೆ ಮಾಡ್ತಾನೆ? ಸ್ಫೋಟಕ್ಕೆ ಸಹಾಯ ಮಾಡಿರಲು ಹೇಗೆ ಸಾಧ್ಯ ಅಂತ ಅಮೀರ್ ತಂದೆ ಪ್ರಶ್ನಿಸಿದ್ದಾರೆ. 12ಕ್ಕೂ ಹೆಚ್ಚು ಜನರನ್ನ ಛಿದ್ರಗೊಳಿಸಿದ ಹ್ಯುಂಡೈ i20 ಕಾರು ದೆಹಲಿಗೆ ಬೆಳಗ್ಗೆ 7:30ಕ್ಕೆ ಎಂಟ್ರಿ ಕೊಟ್ಟಿತ್ತು. ಆ ಬಳಿಕ ಎಲ್ಲಿಂದ ಹೇಗೆಲ್ಲ ಸಂಚು ರೂಪಿಸಿ ಸ್ಫೋಟ ನಡೆಯಿತು ಅನ್ನೋ ಇಂಚಿಂಚು ರಹಸ್ಯವನ್ನ ತನಿಖಾ ತಂಡ ಭೇದಿಸಿದೆ. ಸಿಸಿಟಿವಿ ದೃಶ್ಯಗಳ ಪ್ರಕಾರ ಸೋಮವಾರ ಬೆಳಗ್ಗೆ 7:30ಕ್ಕೆ ಫರೀದಾಬಾದ್ನ ಏಷ್ಯನ್ ಆಸ್ಪತ್ರೆ ಹೊರಗೆ ಕಾರು ಬಂದಿದೆ. ನಂತರ ಬೆಳಗ್ಗೆ 8:13ಕ್ಕೆ ಕಾರು ಬರ್ದಾಪುರ್ ಟೋಲ್ ದಾಟಿ ಎಂಟ್ರಿಯಾಗಿ ದೆಹಲಿಯನ್ನ ಪ್ರವೇಶಿಸಿದೆ. ಇನ್ನು ಬೆಳಗ್ಗೆ 8:20ಕ್ಕೆ ಓಕ್ಲಾ ಕೈಗಾರಿಕಾ ಪ್ರದೇಶದ ಬಳಿಯ ಪೆಟ್ರೋಲ್ ಪಂಪ್ ಬಳಿ ಕಾರು ಕಾಣಿಸಿಕೊಂಡಿದೆ. ಇನ್ನು ಮಧ್ಯಾಹ್ನ 3:19ಕ್ಕೆ ಕಾರು ಕೆಂಪುಕೋಟೆ ಸಂಕೀರ್ಣದ ಬಳಿಯ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶಿಸಿ ಸುಮಾರು 3 ಗಂಟೆಗಳ ಕಾಲ ಅಲ್ಲಿಯೇ ನಿಂತಿತ್ತು. ಸಂಜೆ 6:22ಕ್ಕೆ ಕಾರು ಪಾರ್ಕಿಂಗ್ ಸ್ಥಳದಿಂದ ಹೊರಬಂದು ಕೆಂಪುಕೋಟೆಯ ಕಡೆಗೆ ಹೊರಟಿದೆ. ಕೇವಲ 24 ನಿಮಿಷಗಳ ನಂತರ ಸಂಜೆ 6:52ಕ್ಕೆ ಕಾರು ಇನ್ನೂ ಚಲಿಸುತ್ತಿರುವಾಗ ಭಾರೀ ಸ್ಫೋಟ ಸಂಭವಿಸಿದೆ. ದೆಹಲಿಯ ಕೆಂಪುಕೋಟೆ ಸಮೀಪ ಸ್ಫೋಟಗೊಂಡ ಕಾರನ್ನ ಒಟ್ಟು 7 ಬಾರಿ ಖರೀದಿಸಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. 2014ರಲ್ಲಿ ಹ್ಯುಂಡೈ ಕಾರು ಖರೀದಿಸಿದ್ದ ಗುರುಗ್ರಾಮದ ನಿವಾಸಿ ಸಲ್ಮಾನ್ ಕಾರನ್ನ ಬೋಕ್ಲಾ ನಿವಾಸಿ ದೇವೇಂದರ್ ಎಂಬುವರಿಗೆ ಮಾರಾಟ ಮಾಡಿರುವುದು ಗೊತ್ತಾಗಿದೆ. ಬಳಿಕ ದೇವೇಂದರ್ ಹರಿಯಾಣದ ಅಂಬಾಲ ಮೂಲದ ವ್ಯಕ್ತಿಗೆ ಕಾರ್ ಮಾರಾಟ ಮಾಡಿದ್ದಾನೆ. ಅಂಬಾಲದಿಂದ ಬಳಿಕ ಜಮ್ಮು ಕಾಶ್ಮೀರದ ಪುಲ್ವಾಮಾಗೆ ಹ್ಯುಂಡೈ ಕಾರು ಮಾರಾಟವಾಗಿದೆ. ಇದೇ ವೇಳೆ ಸ್ಫೋಟ ಪ್ರಕರಣಕ್ಕೆ ಆಮಿರ್ ರಶೀದ್, ತಾರಿಕ್ ಮಲ್ಲಿಕ್ ಮತ್ತು ಉಮರ್ ರಶೀದ್ ಲಿಂಕ್ ಇರೋದು ಪತ್ತೆಯಾಗಿದೆ. ಸೋಮವಾರ ಈ ಮೂವರನ್ನು ಬಂಧಿಸಲಾಗಿದೆ. ಫೋಟೋವೊಂದರಲ್ಲಿ ಬಂಧಿತ ತಾರಿಕ್ ಕಾರ್ ಕೀ ಹಿಡಿದಿರೋದು ವೈರಲ್ ಆಗಿದೆ. ಆಮಿರ್ ಹ್ಯುಂಡೈ ಕಾರ್ ಖರೀದಿಸಿ ಬಳಿಕ ಡಾಕ್ಟರ್ ಉಮರ್ ಮೊಹಮ್ಮದ್ಗೆ ನೀಡಿದ್ದ ಎನ್ನಲಾಗಿದೆ. ಹ್ಯುಂಡೈ ಕಾರನ್ನ ಕೊನೆಯದಾಗಿ ಮಾರಾಟ ಮಾಡಿದ್ದ ರಾಯಲ್ ಕಾರ್ ಝೋನ್ನ ಮಾಲೀಕ ಸೋನುವನ್ನ ಹರಿಯಾಣ ಪೊಲೀಸರು ವಶಕ್ಕೆ ಪಡೆದು ದೆಹಲಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಳೆದ 4 ದಿನಗಳ ಹಿಂದಷ್ಟೇ ಸೋನು OLX ಮೂಲಕ ಹ್ಯುಂಡೈ ಕಾರನ್ನ ಮಾರಾಟ ಮಾಡಿದ್ದ. ಹರಿಯಾಣದ ಫರೀದಾಬಾದ್ನ ಸೆಕ್ಟರ್ 37ರಲ್ಲಿ ಸೋನು ತನ್ನ ರಾಯಲ್ ಕಾರ್ ಝೋನ್ನ ಕಚೇರಿ ಹೊಂದಿದ್ದ. ಅಕ್ಟೋಬರ್ 23ರಂದು ಸೋನು ಮಾಲೀಕತ್ವದ ರಾಯಲ್ ಕಾರ್ ಝೋನ್ ಸಮೀಪದಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಹ್ಯುಂಡೈ ಕಾರ್ನ ಪೊಲ್ಯೂಷನ್ ಟೆಸ್ಟ್ ಮಾಡಿಸಲಾಗಿದೆ. ಪೊಲ್ಯೂಷನ್ ಟೆಸ್ಟ್ ಮಾಡಿಸಿದ ದೃಶ್ಯ
ಪೆಟ್ರೋಲ್ ಬಂಕ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯನ್ನ ಎನ್ಐಎ ನಡೆಸಲಿದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ಮಾಹಿತಿ ನೀಡಿವೆ. ಹೆಚ್ಚುವರಿ ದೆಹಲಿ ಪೊಲೀಸರು ಯುಎಪಿಎ ಕಾಯ್ದೆ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಕಾರ್ ಎಲ್ಲೆಲ್ಲಿ ತೆರಳಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಸಿಸಿಟಿವಿ ಮತ್ತು ಟೋಲ್ ಪ್ಲಾಜಾ ಡೇಟಾ ಸಂಗ್ರಹಿಸಲಾಗುತ್ತಿದೆ. ದೆಹಲಿ ಸ್ಫೋಟ ಪ್ರಕರಣಕ್ಕೂ ಈ ಹಿಂದೆ ಸ್ಫೋಟಕ ಸೀಸ್ ಮಾಡಿದ ಪ್ರಕರಣಗಳಿಗೂ ಲಿಂಕ್ ಇದೆಯಾ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಈಗಾಗಲೇ ಸ್ಫೋಟ ನಡೆದ ಸ್ಥಳ ಶೋಧಿಸಿದ ತನಿಖಾ ತಂಡ ಸ್ಫೋಟವಾದ i20 ಕಾರ್ನ ಸ್ಟೇರಿಂಗ್ ಬಿಡಿಭಾಗಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿದೆ. ಕಾರು ಎಲ್ಲಿಂದ ಹೇಗೆ ಬಂತು ಅನ್ನೋದು ಗೊತ್ತಾಗ್ತಿದ್ದಂತೆ ಈ ಕಾರ್ ಬ್ಲಾಸ್ಟ್ ಆಗಿದ್ದೇಗೆ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಅದಕ್ಕೂ ಮುನ್ನ ಕಾರ್ ಸ್ಫೋಟ ಆಕಸ್ಮಿಕವಾಗಿ ಆಗಿದೆಯಾ, ಉದ್ದೇಶಪೂರ್ವಕವಾಗಿ ನಡೆಯಿತಾ, ಉಮರ್ ಆತ್ಮಾಹುತಿ ಬಾಂಬರ್ ಆಗಿದ್ನ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ಆತ್ಮಾಹುತಿ ದಾಳಿ ಬಗ್ಗೆಯೂ ಅನುಮಾನವಿದ್ದು ಈ ಆಯಾಮದಲ್ಲೂ ತನಿಖೆ ನಡೆಯುತ್ತಿದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರ್ ಸ್ಫೋಟದ ತೀವ್ರತೆಗೆ ಕೆಂಪುಕೋಟೆ ಪಕ್ಕದಲ್ಲೇ ಇರುವ ಜೈನ ಮಂದಿರದ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಕಿಟಕಿ ಗಾಜುಗಳು ಪುಡಿಪುಡಿಯಾಗಿ ಕಚೇರಿಯ ತುಂಬಾ ಚೆಲ್ಲಾಪಿಲ್ಲಿಯಾಗಿವೆ. ಸ್ಫೋಟದ ವೇಳೆ ಸ್ಥಳದಲ್ಲೇ ಇದ್ದ ಪ್ರದೀಪ್ ಹೆಸರಿನ ವ್ಯಕ್ತಿ ಸ್ಫೋಟದ ಭಯಾನಕತೆಯನ್ನ ವಿವರಿಸಿದ್ದಾರೆ. सर मेरा नाम प्रदीप है. जब ये ब्लास्ट हुआ उस टाइम मैं अपने ऑफिस में ही काम कर रहा था, तो ब्लास्ट की वजह से मेरा शीशा टूटा. तो मैंने सोचा कि हो सकता कि ये आप देख रहे हो शीशे के पार भी एक रूम है, तो मैंने कि उसमें शायद गैस बन गई, उसकी वजह से ये शीशा टूट गया है. शीशा काफ़ी मोटा था. तो जब मैं अपने रूम की तरफ उसकी दूसरी तरफ देखा कि भाई इसमें कैसे ब्लास्ट हुआ, तो जब तक मेरी नज़र बाहर पड़ी तो बाहर बहुत तेज भगदड़ मच रही थी. तो मैं बाहर हमने लोगों से पूछा भाई क्या हुआ, तो लोग बोले कि रोड पे जो है कोई ई रिक्शा फटा है या बैटरी वाला रिक्शा फटा है या CNG कार का कोई टैंक फट गया गैस वाला, तो इसका धमाका है. तो लोग उधर से भाग भाग के आ रहे थे, तो परेशान होते. तो मेरे पास भाई पानी का एक कंटेनर रखा है, मैंने बाहर रख दिया. हमने इन लोगों को पिलाओ और भेजो यहाँ से. उसके बाद मैंने अपना ऑफिस बढ़ाया क्योंकि बहुत ज़्यादा परेशानी होने लगी थी, भीड़ भी ज़्यादा थी और पुलिस का भी बहुत घेराव हो गया था. तो मैं अपना ऑफिस बंद करके लाल मंदिर के परिसर में चला गया. ಇನ್ನು ಕಾರ್ ಸ್ಫೋಟ ಪ್ರಕರಣ ಬೆನ್ನಲ್ಲೇ ನವೆಂಬರ್ 13ರವರೆಗೆ ಪ್ರವಾಸಿಗರಿಗೆ ದೆಹಲಿಯ ಕೆಂಪುಕೋಟೆ ವೀಕ್ಷಣೆ ನಿರ್ಬಂಧಿಸಲಾಗಿದೆ. ಇನ್ನು ಚಾಂದನಿ ಚೌಕ್ನಲ್ಲಿರುವ ಹೋಟೆಲ್ ಅಂಗಡಿಗಳ ಹೊರಗೆ ಕಸದ ಬುಟ್ಟಿಗಳನ್ನು ಇಡದಂತೆ ದೆಹಲಿ ಪೊಲೀಸರು ಖಡಕ್ ಸೂಚನೆ ನೀಡಿದ್ದಾರೆ. ದೆಹಲಿ ಕಾರು ಸ್ಫೋಟದಲ್ಲಿ ಸಾವನ್ನಪ್ಪಿದ 13 ಮಂದಿ ಪೈಕಿ 6 ಜನರ ಗುರುತು ಪತ್ತೆ ಹಚ್ಚಲಾಗಿದೆ. ಗುರುತು ಪತ್ತೆಯಾದ ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ಮೃತರ ಪೈಕಿ ಲೋಕೇಶ್ ಅಗರ್ವಾಲ್ ಉತ್ತರ ಪ್ರದೇಶ ಮೂಲದವನಾಗಿದ್ದ. ಅಂಗಡಿ ವ್ಯಾಪಾರಿಯಾಗಿದ್ದ ಲೋಕೇಶ್ ಆಸ್ಪತ್ರೆಗೆ ದಾಖಲಾಗಿದ್ದ. ಸಂಬಂಧಿಕರನ್ನ ಭೇಟಿಯಾಗಲು ತೆರಳುವ ವೇಳೆ ಸ್ಫೋಟಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಅಶೋಕ್ ಕುಮಾರ್ ದೆಹಲಿ ಸರ್ಕಾರಿ ಬಸ್ನಲ್ಲಿ ಕಂಡಕ್ಟರ್ ಆಗಿದ್ದ. ಕೆಲಸ ಮುಗಿಸಿ ಮನೆಗೆ ತೆರಳುವ ವೇಳೆ ಸ್ಫೋಟಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಇನ್ನು ಟ್ಯಾಕ್ಸಿ ಡ್ರೈವರ್ ಆಗಿದ್ದ ದೆಹಲಿಯ ನಿವಾಸಿ ಪಂಕಜ್ ಸೈನಿ ಇದ್ದ ಕಾರ್ ಸಹ ಸ್ಫೋಟದಲ್ಲಿ ಸುಟ್ಟು ಕರಕಲಾಗಿದೆ. ಈ ವೇಳೆ ಸೈನಿ ಸಹ ಸಾವನ್ನಪ್ಪಿದ್ದಾನೆ. ದುರಂತದಲ್ಲಿ ಸಾವನ್ನಪ್ಪಿದ ದೆಹಲಿ ನಿವಾಸಿ ಉದ್ಯಮಿ ಅಮರ್ ಕಟಾರಿಯಾ ಸ್ಫೋಟದ ವೇಳೆ ಮೆಟ್ರೋದತ್ತ ತೆರಳುತ್ತಿದ್ದರು ಎನ್ನಲಾಗಿದೆ. ದೆಹಲಿಯಲ್ಲಿ ಕೆಲಸಕ್ಕಾಗಿ ಬಂದಿದ್ದ ಈ ರಿಕ್ಷಾ ಡ್ರೈವರ್ ಮೊಹಸಿನ್, ಉತ್ತರ ಪ್ರದೇಶ ನಿವಾಸಿ ತೌಮನ್ ಸಹ ದುರಂತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ತಮ್ಮ ಸಂಬಂಧಿಕರನ್ನ ಕಳೆದುಕೊಂಡ ಕುಟುಂಬದವರು ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ. ನನ್ನ ಮಗ ಚಾಂದಿನಿ ಚೌಕ್ ಬಳಿ ಪ್ರಯಾಣಿಕನನ್ನ ಡ್ರಾಪ್ ಮಾಡೋಕೆ ಹೋದಾಗ ಈ ದುರಂತ ನಡೆದಿದೆ. ನನ್ನ ಮಗನ ಸಾವಿಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಅಂತ ಮೃತ ಪಂಕಜ್ ಸೈನಿಯ ತಂದೆ ಗೋಳಾಡಿದ್ದಾರೆ. फोन में मिलाना शुरू किया, फोन एक बार भी नहीं लगा, स्विच ऑफ. मुझे संदेह हुआ कि भाई कुछ गड़बड़ है. तो मैं अपना यार दोनों साथ निकले रात 10-11 बजे ढूंढते रहे. कभी कोतवाली थाना, कभी हॉस्पिटल, चक्कर काटते 3-4 चक्कर, हमको कुछ पता नहीं चला. फिर हम बैठ गए, रात में बैठे रहे. फिर यहाँ से करीब कॉलोनी से हमारे घर से और कुछ लोग गए. हमें 4 बजे पता चला कि मतलब गाड़ी के मेरा गाड़ी का जो है ना हौले दिखाया. ಇನ್ನು ಲೋಕೇಶ್ ಅಗರ್ವಾಲ್, ಅಶೋಕ್ ಕುಮಾರ್, ಅಮರ್ ಕಟಾರಿಯಾ, ಮೊಹಸಿನ್ ಹಾಗೂ ನೌಮನ್ ಮನೆಗಳಲ್ಲಿ ಶೋಕ ಮಡುಗಟ್ಟಿದೆ. ತಮ್ಮವರನ್ನ ಕಳೆದುಕೊಂಡ ಸಂಬಂಧಿಕರ ರೋಧನೆ ಮುಗಿಲು ಮುಟ್ಟಿದೆ.
ದೆಹಲಿ ಸ್ಫೋಟ ಪ್ರಕರಣ ಸಂಬಂಧ ದೆಹಲಿ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯಕ್ಕೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದ್ದಾರೆ. ಕಾರಿನಲ್ಲಿ ಪ್ರಾಥಮಿಕ ತನಿಖಾ ವರದಿ ಸಿದ್ಧಪಡಿಸಲಾಗಿದೆ. ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರು, ಕೇಂದ್ರ ಗೃಹ ಕಾರ್ಯದರ್ಶಿ, ದೆಹಲಿ ಪೊಲೀಸ್ ಆಯುಕ್ತ, ಜಮ್ಮು ಮತ್ತು ಕಾಶ್ಮೀರ ಡಿಜಿಪಿ, ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರು ಸಹ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಅಮಿತ್ ಶಾ ಸ್ಫೋಟ ಪ್ರಕರಣ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳ ಸಭೆ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಗೃಹ ಸಚಿವಾಲಯದ ಅಧಿಕಾರಿಗಳ ಜೊತೆ ಅಮಿತ್ ಶಾ ಮತ್ತೊಂದು ಸಭೆ ನಡೆಸಿದ್ರು. ಇನ್ನು ಅಮಿತ್ ಶಾಗೆ ಫೋನ್ ಕರೆ ಮಾಡಿದ್ದ ವಿದೇಶ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಫೋಟದ ಬಗ್ಗೆ, ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ದೆಹಲಿ ಬಾಂಬ್ ಸ್ಫೋಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಭದ್ರತಾ ವೈಫಲ್ಯ ಆಗಿರುವ ಬಗ್ಗೆ ನನಗೆ ಗೊತ್ತಿಲ್ಲ. ಭದ್ರತಾ ವೈಫಲ್ಯದ ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ ಎಂದಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು. ನಾವು ಪ್ರತಿ ಸಲ ಚುನಾವಣೆ ಸಂದರ್ಭದಲ್ಲಿ ಆಯಿತು. ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಲಿ, ತನಿಖೆ ಮಾಡಿ ಸತ್ಯಾಂಶ ಹೊರಬೋದು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಭದ್ರತಾ ಫೇಲ್ಯೂರ್ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ದೇಶದ ಅತ್ಯಂತ ದುರ್ಬಲ ಗೃಹ ಸಚಿವ ಇದ್ರೆ ಅದು ಅಮಿತ್ ಶಾ ಎಂದಿದ್ದಾರೆ. ಪ್ರಧಾನಿ ಮೋದಿ ಅವರು ಯಾಕೆ ಅಮಿತ್ ಶಾ ಅವರಿಗೆ ಹೆದರುತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನು ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ಡೆಲ್ಲಿ ಆಯಿತು, ಮಣಿಪುರ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಉತ್ತರ ಸಿಕ್ಕಿದ್ಯಾ? ಏನಕ್ಕೆ ಅಷ್ಟು ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿ ಅವರಿಗೆ? ಇವ್ರದೆಲ್ಲ ಗುಟ್ಟಿ ರಟ್ಟಾಗುತ್ತೆ ಅಂದ್ಬಿಟ್ಟ. ಗುಜರಾತ್ ಎಲ್ಲ ಗುಟ್ಟುಗಳು ಇದು ದೆರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಬೇರೆ ಯಾವುದಾದ್ರೂ ದೇಶದಲ್ಲಿರ್ಬೋದು, ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ನೀಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಹಿಂದೆ ಭಯೋತ್ಪಾದಕರ ಪರ ಸಿಂಪತಿ ಇರುವ ಸರ್ಕಾರ ಇತ್ತು, ಈಗ ಉಗ್ರರ ವಿರುದ್ಧ ಶೂನ್ಯ ಸಹನೆ ಹೊಂದಿದ್ದೇವೆ ಎಂದಿದ್ದಾರೆ. ಇನ್ಕಾಂಪಿಟೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕ್ ಖರ್ಗೆ. ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಅವ್ರನ್ನ ಲೀಡ್ ಮಾಡ್ತಿರುವಂತ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಿಟೆಂಟ್ ಅಲ್ಲ. ಆಪರೇಷನ್ ಸಿಂಧೂರದ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಟೆಂಟ್ ಅಲ್ಲ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇದ್ದೇವೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಲಾಡ್, ಈ ವಿಚಾರದ ಬಗ್ಗೆ ರಾಜಕೀಯ ಮಾತನಾಡುವುದಿಲ್ಲ ಎಂದಿದ್ದಾರೆ. 10 ವರ್ಷದಿಂದ ಸುಮಾರು 24ರಿಂದ 25 ರೀತಿ ಬಾಂಬ್ ಸ್ಫೋಟಗಳಾಗಿದೆ. ವಿಶೇಷವಾಗಿ ಒಂದು 5-6 ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಇದನ್ನು ಖಂಡಿಸ್ತೀವಿ. ಒಂದು ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಬಾಲಾಕೋಟ್ ಆಗಿರ್ಬೋದು, ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್, ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು, ಯಾವಾಗಲೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಇಲ್ಲ, ಪಕ್ಷಾತೀತವಾಗಿ ನಾವು ಯಾವಾಗಲೂ ಸರ್ಕಾರ ಪರವಾಗಿ ಇದೀವಿ ಅಂತ ಮುಖಾಂತರ. ದೆಹಲಿ ಸ್ಫೋಟ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಕೇಂದ್ರ ಹಾಗೂ ದೆಹಲಿಯಲ್ಲಿ ಒಂದೇ ಸರ್ಕಾರ ಇದೆ, ಆದ್ರೆ ಇದರಲ್ಲಿ ವೈಫಲ್ಯ ಯಾರದು ಅಂತ ಗೊತ್ತಾಗಿಲ್ಲ ಎಂದು ಸಂದೇಹ ಹೊರಹಾಕಿದ್ದಾರೆ. ಯಾರು ವಿಫಲರಾಗಿದ್ದಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ಒಂದೇ ಪಕ್ಷದ ಇರೋದ್ರಿಂದ ಎಲ್ಲೋ ಒಂದು ನಾವು ಆ ಇನ್ಫಾರ್ಮೇಷನ್ ಅಥವಾ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಎಲ್ಲೋ ಫೇಲ್ಯೂರ್ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಭಾವನೆ. ಪಹಲ್ಗಾಮ್ ಆದಮೇಲೆ ನಾವು ಹೆಚ್ಚಿನ ಎಚ್ಚರ ವಹಿಸಿದರೆ ದೆಹಲಿಯಲ್ಲಿ ಆಗ್ತಕ್ಕಂಥ ಘಟನೆಯನ್ನು ತಪ್ಪಿಸ್ಬೋದಿತ್ತು. ದೆಹಲಿ ಕಾರು ಸ್ಫೋಟ ಪ್ರಕರಣದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಮನಮೋಹನ್ ಸಿಂಗ್, ಸೋನಿಯಾ, ರಾಹುಲ್ ಗಾಂಧಿ ಸರ್ಕಾರ ಅಲ್ಲ, ಭಯೋತ್ಪಾದಕರ ಗುಂಡಿಗೆ ಗುಂಡೇ ಉತ್ತರ ಎಂದು ಗುಡುಗಿದ್ದಾರೆ. ಇದು ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ, ಇದು ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಸರ್ಕಾರ. ನಾವು ಯಾವುದೇ ಕಾರಣಕ್ಕೂ ಈ
ಮುಸ್ಲಿಂ ಭಯೋತ್ಪಾದಕರಿಗೆ ಸಿಂಪತಿ ತೋರಿಸಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಯಾರು ಅಗೇನಿಸ್ಟ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಕೆಂಪುಕೋಟೆ ಕಾರು ಸ್ಫೋಟದಲ್ಲಿ ಕೇಂದ್ರ ಸರ್ಕಾರ ಈ ಸ್ಫೋಟದ ಜವಾಬ್ದಾರಿ ವಹಿಸಬೇಕೆಂದು ವಫ್ ಸಚಿವ ಜಮೀರ್ ಅಹಮದ್ ಆಗ್ರಹಿಸಿದ್ದಾರೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ದಿಲ್ಲಿ ಕ್ಯಾಪಿಟಲ್ ಅಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತದೆ. ಏನಂದರೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ ಅಂತಾನೆ ಆಗಿರೋದು, ಈ ಘಟನೆ ಆಗಿರೋದು ಸಿಗ್ನಲಲ್ಲಿ ಆಗಿರೋದು. ಅಮಾಯಕರನ್ನ ಬಲಿ ಪಡೆದ ದೆಹಲಿ ಕಾರು ಸ್ಫೋಟ ದುಷ್ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ತನಿಖೆ ಆಗಬೇಕು. ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಬಾಂಬ್ ಅನ್ನೋದು ಉಗ್ರರ ಕೈವಾಡ ಆಗಿದ್ರೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನ ಇವತ್ತು ದಿವಸ ಈ ಉಗ್ರರ ಏನು ಕೃತ್ಯಗಳಿದ್ದಾವೆ ಅದನ್ನು ಅಡಗಿಸ್ಬೇಕು, ಅವ್ರನ್ನ ಹತ್ತಿಕ್ಕಬೇಕು. ಅದಕ್ಕೆ ಯಾವುದೋ ರೀತಿಯ ಕ್ರಮಗಳನ್ನು ಇಡಬೇಕು ಅಂತೇಳಿ ನಮ್ಮ ಪಕ್ಷ ಇವತ್ತು ದಿವಸ. ದೆಹಲಿ ಕೆಂಪುಕೋಟೆ ಬಳಿ ಉಗ್ರರ ಸ್ಫೋಟ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ತಿರುವನಂತಪುರಂ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರಿಗೆ ತುರ್ತು ಪ್ರಕಟಣೆ ಹೊರಡಿಸಿದ್ದು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಎಲ್ಲಾ ಪ್ರಯಾಣಿಕರು ಮುಂಚಿತವಾಗಿಯೇ ಬಂದು ಭದ್ರತಾ ತಪಾಸಣೆಯನ್ನ ವಿಳಂಬವಿಲ್ಲದೆ ಮಾಡಿಸಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಇಂಚಿಂಚಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲೂ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ರಾಜಾ ಸೀಟ್ನಲ್ಲಿ ಪೊಲೀಸರಿಂದ ಅನುಮಾನಾಸ್ಪದ ಬ್ಯಾಗ್, ಲಗೇಜ್ಗಳ ತಪಾಸಣೆ ಜೋರಾಗಿದೆ. ಡಿಜಿ ಮತ್ತು ಐಜಿಪಿ ಆದೇಶ ಬೆನ್ನಲ್ಲೇ ತೆಲಂಗಾಣದ ಗಡಿ ಹೊಂದಿಕೊಂಡಿರುವ ಯಾದಗಿರಿ ಜಿಲ್ಲೆಯಲ್ಲೂ ಜಿಲ್ಲಾ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ಭಯಾನಕ ಪ್ರಕರಣದ ಬೆನ್ನಲ್ಲೇ ಬಳ್ಳಾರಿ, ಕಲಬುರಗಿಯಲ್ಲೂ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಬ್ಯಾಗ್, ಹೊರಭಾಗದಲ್ಲಿ ಕಾರು, ಬೈಕ್ಗಳ ತಪಾಸಣೆ ತೀವ್ರಗೊಳಿಸಿದ್ದಾರೆ. 13 ಮಂದಿ ಅಮಾಯಕರ ಪ್ರಾಣ ತೆಗೆದ ಕೆಂಪುಕೋಟೆ ಬಳಿಯ ಕಾರು ಸ್ಫೋಟ ಪ್ರಕರಣದ ಬಗ್ಗೆ ವಿಶ್ವವೇ ದಂಗಾಗಿದೆ. ನೆರೆ ರಾಷ್ಟ್ರ ಪಾಕಿಸ್ತಾನವು ತನ್ನ ಸುದ್ದಿಪತ್ರಿಕೆಗಳ ಮುಖಪುಟದಲ್ಲೇ ಸ್ಫೋಟದ ಬಗ್ಗೆ ಬರೆದುಕೊಂಡಿವೆ. ಪಾಕಿಸ್ತಾನದ ಜನಪ್ರಿಯ ಸುದ್ದಿಪತ್ರಿಕೆಗಳಾದ ದಿ ಡಾನ್, ಜಿಯೋ ನ್ಯೂಸ್, ದಿ ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್, ನ್ಯೂಸ್ ಇಂಟರ್ನ್ಯಾಷನಲ್ ಪಾಕಿಸ್ತಾನ ಟುಡೆಯಲ್ಲಿ ಭಯೋತ್ಪಾದಕ ನಿಗ್ರಹ ಕಾನೂನಿನಡಿಯಲ್ಲಿ ಪ್ರಕರಣದ ತನಿಖೆ ನಡೆಸಲಾಗುತ್ತಿದೆ ಅಂತ ಒತ್ತಿ ಹೇಳಿವೆ.